ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತೊಂದು ರುಚಿಯಾದ ಶುಂಠಿ ಚಟ್ನಿ ಹೆಂಗ್ ಮಾಡೋದು ಅಂತ ನೋಡೋಣ. ಇದು ಆಲ್ ಇನ್ ಒನ್ ಚಟ್ನಿನೂ ಅಂತ ಅನ್ಬೋದು. ಇದಕ್ಕ ಮಸ್ತ್ ಆಗ್ತದೆ. ಇದು ಮೊದ್ಲಿಗೆ ಒಂದು ಬಾಣ್ಲಿ ಒಳಗ 4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನಾನು ಅಡಿಗೆ ಎಣ್ಣೆ ಹಾಕೊಳ್ಲಿಕತ್ತೀನಿ. 4 ಟೀ ಸ್ಪೂನ್ ಅಲ್ಲಿ 4 ಟೇಬಲ್ ಸ್ಪೂನ್ ಬೇಕಾಗ್ತದ. ಆಮೇಲೆ ಇದಕ್ಕ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ, 2 ಟೇಬಲ್ ಸ್ಪೂನ್ ಅಷ್ಟು ಇದು ಹಾಕೋಬೇಕು ಧನಿಯಾ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬ್ಯಾಳಿ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬ್ಯಾಳಿ, ಅರ್ಧ 1 ಟೀ ಸ್ಪೂನ್ ಅಷ್ಟು ಜೀರಿಗೆ. ಇಷ್ಟು ಹಾಕೊಂಡು ಚಂದಾಗಿ ಗೋಲ್ಡನ್ ಬ್ರೌನ್ ಬರೋ ತರ ಹುರ್ಕೊಂಡ್ಬಿಡ್ಬೇಕು. ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಇರ್ಲಿ ಅಂದ್ರೆ ಚಲೋ ಆಗ್ತದ. ಇಲ್ಲೇ ಒಂದು 50 ಗ್ರಾಮ್ನಷ್ಟು ನಾನು ಶುಂಠಿ ತಗೊಂಡಿನಿ. ಸಿಪ್ಪಿ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟಿನಿ. ಅದನ್ನು ಇದ್ರೊಳಗೆ ಹಾಕಿ ಹುರಿದ್ಬಿಟ್ರ ಅದು ಕ್ರಿಸ್ಪಿ ಆಗ್ಬೇಕು. ಅದು ಶುಂಠಿ ಏನಿರ್ತದಲ್ಲ ಅದು ಅಂತ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ಬೇಕು. ಆಮೇಲೆ ಇದಕ್ಕ ನಾವೊಂದು 30 ರಿಂದ 35 ಗ್ರಾಮಿನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತೀನಿ. ಅದು ಖಾರ ನೋಡಿ ಹಾಕೊಳ್ರಿ ನೀವು, ನಿಮಗ್ ಹೆಂಗ್ ಬೇಕು ಹಂಗ. ನನಗೆ ಇಲ್ಲಿ ಸಾಕ್ ಅನಿಸ್ತು, ಯಾಕಂದ್ರೆ ಖಾರ ಭಾಳ ತಿನ್ನಂಗಿಲ್ಲ. ಆಮೇಲೆ ಮತ್ತೆ ಇದನ್ನು ಚಂದಾಗಿ ಹುರ್ಕೊಂಡ್ಬಿಡ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿ ಸೀದ್ ಹೋಗುವಂಗ ಆಗ್ಬಾರ್ದು, ಯಾಕಂದ್ರೆ ಅದು ಟೇಸ್ಟ್ ಬೇರೆ ಆಗ್ಬಿಡ್ತದ. ಅದು ಆ ತರ ಕ್ರಿಸ್ಪಿಯಾಗಿ ಚಲೋತ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿನ. ನೋಡ್ರಿ, ಇವಾಗ ಇದೆಲ್ಲ ಹುರ್ಕೊಂಡಿದಾಗ್ಯದ. ಇದು ಫುಲ್ ತಣ್ಣಗಾದ್ಮೇಲೆ ಒಂದ್ ಮಿಕ್ಸರ್ ಜಾರಿಗೆ ಇದನ್ನೆಲ್ಲ ಫುಲ್ ಹಾಕೊಂಡ್ಬಿಡ್ತೀನಿ ನಾ ಇದನ್ನ. ಇನ್ನೊಂದೇನಂದ್ರೆ ಇದು ಸ್ವಲ್ಪ ಬಿಸಿ ಇರಬಾರ್ದು, ಫುಲ್ ತಣ್ಣಗಾಗ್ಬಿಡ್ಬೇಕು. ಅವಾಗ ಹಾಕೊಂಡ್ರೆ ಅವಾಗ ಚಟ್ನಿ ಚಲೋ ಬರ್ತದೆ ಇದು. ಆಮೇಲೆ ನಾ ಇಲ್ಲಿ ಹುಣಸೆ ಹಣ್ಣಿನ ರಸ ಹಾಕೊಳ್ಲಿಕತ್ತೀನಿ. ಒಂದ್ ಅರ್ಧ ಬಟ್ಲದಷ್ಟು ಹುಣಸೆ ಹಣ್ಣಿನ ರಸ ಹಾಕೋತೀನಿ. ಇದನ್ನ ಮೊದ್ಲ ನೆನ್ಸಿಟ್ಕೊಂಡ್ಬಿಟ್ಟಿದ್ದೆ, ಹಿಂಗಾಗಿ ಇವಾಗ ಇದು ಹಾಕೊಂಡ್ಬಿಡೋಣ. ಇದು ಹಾಕೊಂಡು ಸ್ವಲ್ಪ ಸ್ವಲ್ಪ ಇಂಗ್ ಹಾಕೋತೀನಿ, ಒಂದ್ ಅರ್ಧ 1 ಸ್ಪೂನ್ ಅಷ್ಟು ಇಂಗ್. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತೀನಿ. ಆಮೇಲೆ ಸ್ವಲ್ಪ ಬೆಲ್ಲ ಮುಂದಿದ್ರು ನಡೀತದ, ರುಚಿ ಆಗ್ತದೆ ಚಟ್ನಿ. ಆಮೇಲೆ 2 ಸ್ಪೂನ್ ಅಷ್ಟು ಉಪ್ಪು ಹಾಕೋತೀನಿ. ಉಪ್ಪು ರುಚಿ ನೋಡ್ಕೊಂಡು ಹಾಕೊಳ್ರಿ. ಅದನ್ನ ಹಾಕೊಂಡು ನೈಸ್ ಪೇಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇದನ್ನ. ನೋಡ್ರಿ ಎಷ್ಟು ಚಲೋ ಆಗ್ತದೆ ಈ ಚಟ್ನಿ. ಆಮೇಲೆ ಚಪಾತಿ ಭಕ್ರಿಗಂತೂ ಬಹಳ ಚಲೋ ಇರ್ತದ, ಅನ್ನಕ್ಕಂತೂ ಬಹಳ ಚಲೋ ಇರ್ತದ. ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಂದದ. ಇದು ಈ ತರ ಸಣ್ಣ ಆಗ್ಬೇಕಿದು. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಮೊದ್ಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕ ಅರ್ಧ 1 ಸ್ಪೂನ್ ಅಷ್ಟು ಸಾಸಿವೆ, ಆಮೇಲೆ 4 ಒಣಮೆಣಸಿನ್ಕಾಯಿ ಇದನ್ನ ಹಾಕ್ಬಿಡ್ತೀನಿ, ಮುರಿದು ಸುಮ್ನೆ ಒಗ್ಗರಣೆಗಂತಂದ. ಆಮೇಲೆ ಸ್ವಲ್ಪ ಕರಿಬೇವು. ಇಷ್ಟು ಹಾಕೊಂಡು ಒಗ್ಗರಣೆ ಮಾಡ್ಕೊಂಡ್ಬಿಟ್ವಿ ಅಂತಂದ್ರ ಇವಾಗ ಇದು ಶುಂಠಿ ಚಟ್ನಿ ಹಾಕೋಬಿಡ್ಬೋದು ಇದನ್ನ. ನಾ ಇಲ್ಲಿ ಬೌಲಿಗೆ ಹಾಕೊಂಡಿದ್ದೆ ಆಲ್ರೆಡಿ. ಈಗ ಇದಕ್ ಮ್ಯಾಲ ಒಗ್ಗರಣೆ ಕೊಟ್ಬಿಟ್ಟೆ. ಶುಂಠಿ ಚಟ್ನಿ ಇವಾಗ ಫುಲ್ ರೆಡಿ ಆಗ್ಬಿಟ್ಟದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಮತ್ತೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಆಮೇಲೆ ಹೆಂಗಾಗಿತ್ತು ಅಂತ ಕಮೆಂಟ್ಸ್ ಮೂಲಕ ಹೇಳೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.